ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಡಿನ್ನರ್ ಮೀಟಿಂಗ್, ಹೈಕಮಾಂಡ್ ಭೇಟಿ ಮಾಡ್ತೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಈ ರೀತಿ ಡಿನ್ನರ್ ಮೀಟಿಂಗ್ನಿಂದ ವಿಪಕ್ಷಕ್ಕೆ ಆಹಾರವಾಗ್ತೀವಿ. ನಾನು ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ಗೆ ತಿಳಿಸ್ತೀನಿ. ನನಗಂತೂ ಯಾರೂ ಊಟಕ್ಕೆ ಕರೆದಿಲ್ಲ ಅಂತ ಶಾಸಕ ಬೇಳೂರು ಹೇಳಿದ್ದಾರೆ. ಸಿಎಂ ಸಹ ಊಟಕ್ಕೆ ಕರೆದಿಲ್ಲ, ಡಿಸಿಎಂ ಸಹ ಊಟಕ್ಕೆ ಕರೆದಿಲ್ಲ ಅಂದಿದ್ದಾರೆ. ನೋಡಿ, ಸಹಜವಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮೊನ್ನೆ ಒಂದು ಕಡೆ ಊಟಕ್ಕೆ ಹೋಗಿದ್ದಾರೆ. ಅದು ಒಬ್ಬರು ಮಾಜಿ MLA ಕರೆದಿರುವಂಥದ್ದು, ಫಿರೋಜ್ ಸೇಠ್ ಅವ್ರು ಕರೆದಿದ್ದಾರೆ, ಹೋಗಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಮಿನಿಸ್ಟ್ರು MLAಗಳು ಹೋಗ್ತಾರೆ. ಇದೆಲ್ಲ ಇಲ್ಲಿ ಯಾಕಂದರೆ ಬೆಂಗಳೂರಿಗೆ ಯಾರು ಹೋಗಲ್ಲ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರು ಕರೀತಾರೆ, ಅವ್ರು ಆಗಿರ್ತಾರೆ. ಆದರೆ ಅದನ್ನು ನಾನು ಭಿನ್ನಮತ ಚಟುವಟಿಕೆ ಅಂತ ನಾನು ಹೇಳಕ್ಕೆ ಬರೋದಲ್ಲ. ಹಾಗೆ ನಿನ್ನೇನೂ ಸಹ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳ್ತಾರಪ್ಪ. ನಮಗೆ ಯಾರೂ ಕರೆದಿಲ್ಲ, ಮುಖ್ಯಮಂತ್ರಿಗಳು ಕರೆದಿಲ್ಲ, ಉಪಮುಖ್ಯಮಂತ್ರಿಗಳು ಕರೆದಿಲ್ಲ, ಒಬ್ಬ ಹಿರಿಯ ಸದಸ್ಯರು ನನ್ನ ಯಾರೂ ಕರೆದಿಲ್ಲ ಊಟಕ್ಕೆ. ಅದೇ ಸಹಜವಾಗಿ ಹೋದಂಥ ಸಂದರ್ಭದಲ್ಲಿ ಇದು ಭಿನ್ನಮತ ಚಟುವಟಿಕೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಜನರಲ್ಲಿ ಮತ್ತು ಮೀಡಿಯಾದಲ್ಲಿ ಬಂದೇ ಬರುತ್ತೆ ಇದು. ಆದರೆ ವಿರೋಧ ಪಕ್ಷದವರು ಇದನ್ನೇ ದೊಡ್ಡ ಸುದ್ದಿಯಾಗಿ ಮಾಡಿ ಇವತ್ತು ಅಸೆಂಬ್ಲಿ ನಡೀತಾ ಇದೆ. ನಾನು ಹೇಳೋದು ಜನರಲ್ಲಿ ಹೇಳೋದು, ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಇಲ್ಲಿ ಕರೆದಿದ್ದೀವಿ. ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ನಮ್ಮ ಭಾವನೆ ಇರೋದ್ರಿಂದ ನಾನು ಹೇಳಿದ್ದೀನಿ, ಕೊಡಬೇಡಿ, ಯಾವುದೇ ಹೇಳಿಕೆಗಳನ್ನು ಕೊಡಬೇಡಿ ಏನಂತೂ ಹೇಳಿದ್ದೀವಿ. ಆದರೂ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ನಾವು ಹೇಳಿಕೆ ಇವತ್ತು ಯಾರೇ ಹೇಳಿಕೆ ಕೊಟ್ಟರು ಯಾರೇ ಮಿನಿಸ್ಟ್ರು ಮಾಡೋಕ್ಕಾಗಲ್ಲ, ಯಾರೇ ಮುಖ್ಯಮಂತ್ರಿಗಳನ್ನು ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಮಾಡೋರೇ ಬೇರೆ ಇದ್ದಾರೆ, ರಾಷ್ಟ್ರೀಯ ನಾಯಕರೇ ಮಾಡೋದು. ಅವ್ರು ತೀರ್ಮಾನ ಮಾಡೋದು ಬಿಟ್ಟು ಇವ್ರು ಎಷ್ಟೇ ಮಾತಾಡಿದ್ರು ಆಗೋದಿಲ್ಲ. ದಯವಿಟ್ಟು ನಾನು ಅದಕ್ಕೆ ಹೇಳ್ತಾ ಇದ್ದಲ್ಲ, ನಾನು ನಾಳೆ ಇದಕ್ಕೆ ಹೋಗ್ತೇನೆ, ಡೆಲ್ಲಿ ಹೋಗ್ತಾ ಇದ್ದೀನಿ. ನಾನು ವರಿಷ್ಠರಿಗೆ ಈ ಮಾಹಿತಿಯನ್ನು ನಾನು ಸ್ವಲ್ಪ ಕೊಡಬೇಕಂತ ಇದ್ದೀನಿ, ಖಂಡಿತ ಕೊಡ್ತೀನಿ. ಒಂದು ನಿರ್ಧಾರ ತೆಗೆದುಕೊಳ್ಳಿ, ಎಲ್ಲರಿಗೂ ಬಾಯಿ ಮುಚ್ಚಿರಿ, ಯಾರೇ ಹೇಳಿಕೆ ಕೊಡೋದು ಬೇಡ. ಏನಾರು ಮಾಡೋದು ನೀವು ಮಾಡಿ ಸ್ವಾಮಿ, ಇದು ಆ ಥರ ಆಗೋದು ಬೇಡ. ಅಸೆಂಬ್ಲಿ ನಡಿಬೇಕಾದ್ರೆ ನಾಳೆ ನಮಗಿಲ್ಲ ಒಂದು ಗೊಂದಲ ಆಗಿದೆ, ವಿರೋಧ ಪಕ್ಷದವರಿಗೆ ಒಂದು ಆಹಾರ ಆಗಿದೆ. ಅವ್ರು ದಿನನಿತ್ಯ ನಮ್ಮ ಪಕ್ಷ ಎರಡು ಭಾಗ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಅವರು ದಿನಾ ನಮ್ಮನ್ನು ಟೀಕೆ ಮಾಡ್ತಾ ಇರೋದ್ರಿಂದ ಆ ಟೀಕೆ ಮುಚ್ಚಬೇಕಾದ್ರೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.